ಜನವರಿ 1 ಕೇಕು, ಪಾರ್ಟಿ, ಪಟಾಕಿ, ಡ್ರಿಂಕ್ಸು. ಆದರೆ ಒಂದು ಪ್ರಶ್ನೆ, ಇದು ನಿಜವಾಗ್ಲೂ ಹೊಸ ವರ್ಷವೇ? ಪ್ರಕೃತಿಗೆ ಕೇಳಿ, ಪ್ರಕೃತಿ ಇಲ್ಲ ಅಂತ ಹೇಳ್ತಿದೆ. ಹೊಸ ವರ್ಷ ಅಂದ್ರೆ ಹೊಸ ಆರಂಭ ಇರಬೇಕು, ಹೊಸ ಜೀವನ ಇರಬೇಕು, ಹೊಸ ಚಲನೆ ಇರಬೇಕು. ಜನವರಿ 1 ಏನಿದೆ? ಚಳಿ, ನಿಶ್ಚಲತೆ, ಮರಗಳಲ್ಲಿ ಎಲೆ ಇಲ್ಲ, ಭೂಮಿಯಲ್ಲಿ ಚೈತನ್ಯ ಇಲ್ಲ. ಅದು ಕೇವಲ ದಿನ ಬದಲಾವಣೆ, ಜೀವನ ಬದಲಾವಣೆ ಅಲ್ಲ. ಇದೀಗ ಯುಗಾದಿ ನೋಡಿ, ಬೇಸಿಗೆ ಮುಗಿಯುತ್ತೆ, ವಸಂತ ಶುರುವಾಗುತ್ತೆ, ಮರಗಳಿಗೆ ಹೊಸ ಚಿಗುರು, ಹೂಗಳು ಅರಳುತ್ತವೆ, ಹಕ್ಕಿಗಳು ಗೂಡು ಕಟ್ಟುತ್ತವೆ, ರೈತ ಹೊಸ ಬೆಳೆ ಬಿತ್ತುತ್ತಾನೆ. ಇದು ಹೊಸ ವರ್ಷ, ಇದು ಪ್ರಕೃತಿ ಹೇಳೋ ನ್ಯೂ ಇಯರ್. ನಮ್ಮ ಪೂರ್ವಜರು ಕ್ಯಾಲೆಂಡರ್ ಬರೆಯಲಿಲ್ಲ, ಪ್ರಕೃತಿಯನ್ನು ಓದಿದರು. ಚಂದ್ರ, ಸೂರ್ಯ, ಋತು ಇವುಗಳ ಆಧಾರದಲ್ಲಿ ಕಾಲ ಲೆಕ್ಕ ಹಾಕಿದರು. ಇದನ್ನೇ ಸೈನ್ಸ್ ಅನ್ನೋದು, ಇದನ್ನೇ ಸ್ಪಿರಿಚುವಾಲಿಟಿ ಅನ್ನೋದು. ಇದೀಗ ಜನವರಿ 1 ಕತೆ ಕೇಳಿ. ಜನವರಿ 1 ಗ್ರೆಗೋರಿಯನ್ ಕ್ಯಾಲೆಂಡರ್, ರೋಮನ್ ಆಡಳಿತ, ಚರ್ಚ್ ನಿಯಮ, ತೆರಿಗೆ, ಆಡಳಿತ ನಿಯಂತ್ರಣ. ಪ್ರಕೃತಿ ಆಧಾರ ಅಲ್ಲ, ಆಡಳಿತ ಆಧಾರ. ನಮ್ಮ ಸಂಸ್ಕೃತಿಗೆ ಈ ಜನವರಿ 1ಕ್ಕೆ ಸಂಬಂಧವೇ ಇಲ್ಲ. ಆದರೆ ಇವತ್ತು ಏನಾಗ್ತಿದೆ? ನಮ್ಮ ಹಬ್ಬ ಮರೆತು ಅವರ ದಿನ ಸಂಭ್ರಮ. ಇದು ಸಂಭ್ರಮ ಅಲ್ಲ, ಇದು ಮೆಂಟಲ್ ಸ್ಲೇವರಿ. ಮನಸ್ಸು ಒಪ್ಪಿಕೊಂಡ್ರೆ ಸಂಸ್ಕೃತಿ ಹೋಗುತ್ತೆ. ಯುಗಾದಿ ದಿನ ಬೇವು ಬೆಲ್ಲ ತಿನ್ನುತ್ತೇವೆ, ಒಳ್ಳೆಯದು ಕೆಟ್ಟದು ಎರಡೂ ಜೀವನ ಅನ್ನೋ ಅರಿವು ಆಗುತ್ತೆ. ಇದು ಸೈಕಾಲಜಿ, ಇದು ಲೈಫ್ ಸೈನ್ಸ್. ಹಿಂದೂ ಸಂಸ್ಕೃತಿ ಪ್ರಕೃತಿ ಜೊತೆ ಫ್ಲೋ ಆಗುತ್ತೆ, ವೆಸ್ಟರ್ನ್ ಕಲ್ಚರ್ ಕ್ಯಾಲೆಂಡರ್ ಜೊತೆ ಫ್ಲೋ ಆಗುತ್ತೆ. ಆಯ್ಕೆ ನಿಮ್ಮದು. ಕ್ಯಾಲೆಂಡರ್ ಬಳಸೋ ತಪ್ಪಲ್ಲ, ಎಡಿಕ್ಷನ್ ತಪ್ಪು. ನಮ್ಮ ಬೇರು ಮರೆತರೆ ನಮ್ಮ ಐಡೆಂಟಿಟಿ ಹೋಗುತ್ತೆ. ಹಿಂದೂಗಳ ಹೊಸ ವರ್ಷ ಯುಗಾದಿ, ಪ್ರಕೃತಿ ಒಪ್ಪಿಕೊಂಡ ಹೊಸ ವರ್ಷ ಅಷ್ಟೇ.